ಆಂಜನೇಯನ ದೇವಸ್ಥಾನದಲ್ಲಿ ಸಂಜೆಯ ದಿವ್ಯ ಕಾರ್ತಿಕೋತ್ಸವ ಭಜನೆ, ಪಲ್ಲಕ್ಕಿ ಮೆರವಣಿಗೆ ಮತ್ತು ಭಜನಾ ಮಂಡಳಿಯ ಸನ್ಮಾನ ಭಕ್ತರನ್ನು ಮಂತ್ರಮುಗ್ಧರನ್ನಾಗಿಸಿದ ಸಂಭ್ರಮ. ಆಂಜನೇಯನ ಪ್ರಸಿದ್ಧ ದೇವಸ್ಥಾನದಲ್ಲಿ ಇಂದು ಸಂಜೆ ನಡೆದ ಕಾರ್ತಿಕೋತ್ಸವ ಭಕ್ತಿ ಮತ್ತು ಸಂಪ್ರದಾಯಗಳ ಸಂಭ್ರಮವಾಗಿ ಯಶಸ್ವಿಯಾಗಿ ನೆರವೇರಿದೆ. ಸಂಜೆ 6 ಗಂಟೆಯ ಹೊತ್ತಿಗೆ ದೇವಸ್ಥಾನ ಆವರಣ ದೀಪಗಳ ಹೊಳಪಿನಿಂದ ಪ್ರಕಾಶಮಾನವಾಗಿದ್ದು, ದೊಡ್ಡ ಸಂಖ್ಯೆಯಲ್ಲಿ ಆಗಮಿಸಿದ್ದ ಭಕ್ತರು ಈ ದಿವ್ಯ ಕ್ಷಣಕ್ಕೆ ಸಾಕ್ಷಿಯಾಗಿದ್ದರು. ಕಾರ್ಯಕ್ರಮ ಭಜನೆಯಿಂದ ಆರಂಭಗೊಂಡಿತು. ಸ್ಥಳೀಯ ಹಾಗೂ ಅತಿಥಿ ಭಜನಾ ಮಂಡಳಿಗಳ ಸುಗಮ ಗಾನ, ಆಂಜನೇಯನ ನಾಮಸ್ಮರಣೆ ಮತ್ತು ಸಾಂಪ್ರದಾಯಿಕ ಕೀರ್ತನೆಗಳು ಭಕ್ತರ ಮನಸ್ಸಿಗೆ ಆಧ್ಯಾತ್ಮಿಕ ನೆಮ್ಮದಿಯನ್ನು ನೀಡಿದವು. ಉತ್ಸವದ ಪ್ರಮುಖ ಆಕರ್ಷಣೆ ಎಂದರೆ ದಿವ್ಯವಾಗಿ ಅಲಂಕಾರಗೊಂಡ ಪಲ್ಲಕ್ಕಿ ಮೆರವಣಿಗೆ. ಹೂವಿನ ಮಾಲೆಗಳು, ಬೆಳಕಿನ ಅಲಂಕಾರ ಮತ್ತು ದೀಪಗಳ ಹೊಳಪಿನ ನಡುವೆ ಹೊಳೆಯುತ್ತಿದ್ದ ಆಂಜನೇಯ ಸ್ವಾಮಿಯ ಮೂರ್ತಿಯ ದರ್ಶನಕ್ಕೆ ಭಕ್ತರು ದಟ್ಟವಾಗಿ ಸೇರಿದರು. ಮೆರವಣಿಗೆ ಹೊರಟ ಕ್ಷಣದಿಂದಲೇ ತಾಳ, ಮದ್ದಳೆ, ಶಂಖನಾದಗಳ ಸಾಂಪ್ರದಾಯಿಕ ಸದ್ದು ವಾತಾವರಣವನ್ನು ಭಕ್ತಿಯಿಂದ ತುಂಬಿಸಿತು. ಮೆರವಣಿಗೆ ಸಾಗಿದ ಮಾರ್ಗದುದ್ದಕ್ಕೂ ಭಕ್ತರು ದೀಪಗಳನ್ನು ಬೆಳಗಿಸಿ ಸ್ವಾಮಿಗೆ ಗೌರವ ಸಲ್ಲಿಸಿದರು. ಮಕ್ಕಳ ಜಯ ಹನುಮಾನ್ ಘೋಷಣೆ, ಹಿರಿಯರ ಆರತಿ ಹಿಡಿದ ಭಕ್ತಿ ದೃಶ್ಯಗಳು ಮತ್ತು ಸಂಜೆಯ ಮಸುಕಿನ ಬೆಳಕಿನಲ್ಲಿ ಹರಡಿದ ದೀಪಜ್ಯೋತಿ ಮೆರವಣಿಗೆಯ ವೈಭವಕ್ಕೆ ಮತ್ತಷ್ಟು ಮೆರುಗು ತಂದವು. ಮೆರವಣಿಗೆ ದೇವಸ್ಥಾನಕ್ಕೆ ಮರಳಿದ ನಂತರ ದೀಪಾರಾಧನೆ ನೆರವೇರಿಸಲಾಯಿತು. ಮಂತ್ರೋಚ್ಚಾರಗಳು ಮತ್ತು ದೀಪದ ದಿವ್ಯ ಬೆಳಕು ಭಕ್ತರನ್ನು ಕ್ಷಣಮಾತ್ರದಲ್ಲಿ ಆಧ್ಯಾತ್ಮಿಕ ಸುಖದಲ್ಲಿ ತೊಡಗಿಸಿತು. ಈ ಸಂದರ್ಭದಲ್ಲಿ ಭಜನಾ ಮಂಡಳಿಯ ಸದಸ್ಯರಿಗೆ ವಿಶೇಷ ಸನ್ಮಾನ ಕೂಡ ನೆರವೇರಿತು. ದೇವಾಲಯದ ಭಕ್ತಿ ಪರಂಪರೆಯನ್ನು ಮುಂದುವರಿಸುವಲ್ಲಿ ನೀಡಿದ ಮಹತ್ವದ ಸೇವೆಗಾಗಿ ಅವರಿಗೆ ಗೌರವಪೂರ್ವಕವಾಗಿ ಪುಷ್ಪಹಾರ, ಶಾಲ್ ಮತ್ತು ಸ್ಮರಣಿಕೆ ನೀಡಿ ಸನ್ಮಾನಿಸಲಾಯಿತು. ಸನ್ಮಾನದ ಈ ಕ್ಷಣ ಭಕ್ತರ ಸತ್ಕಾರದ ಪ್ರತಿಬಿಂಬವಾಗಿ ಕಾಣಿಸಿತು. ಇಂದಿನ ಕಾರ್ತಿಕೋತ್ಸವ ಕೇವಲ ಧಾರ್ಮಿಕ ಆಚರಣೆಯಲ್ಲ, ಭಕ್ತಿ, ಪರಂಪರೆ ಮತ್ತು ಸಮುದಾಯದ ಏಕತೆಯ ಜೀವಂತ ಸಂಕೇತವಾಗಿ ಭಕ್ತರ ಹೃದಯದಲ್ಲಿ ಅಚ್ಚಳಿಯದ ನೆನಪು ಮೂಡಿಸಿದೆ. ಆಂಜನೇಯನ ದಿವ್ಯ ಅನುಗ್ರಹದ ಅನುಭವದೊಂದಿಗೆ ಸಾವಿರಾರು ಭಕ್ತರು ಈ ಸಂಜೆಯನ್ನು ಪವಿತ್ರ ಕ್ಷಣವಾಗಿ ಉಳಿಸಿಕೊಂಡಿದ್ದಾರೆ.